ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಲ್ಲಿ ಫಸ್ಟ್ ಯೂನಿಟ್ ಟೆಸ್ಟ್ ಮೊದಲ ಕಿರು ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಸೊ ಭಾಳ ಕ್ವಶನ್ಸ್ ರಿಪೀಟ್ ಆಗ್ತವೆ, ಅದೇ ಥರನಾಗಿ ಸೆಟ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಹಾಕಿದ್ದೆ. ಇವಾಗ ಸೋಷಿಯಾಲಜಿ ಒಂದು ಹಾಕಬೇಕು, ಅದನ್ನು ಕೂಡ ಹಾಕಿದರೆ ಸೊ ಎಲ್ಲ ಕಂಪ್ಲೀಟ್ ಆಗ್ತದೆ. ಮತ್ತು ನಿಮ್ಮ ಎಕ್ಸಾಮ್ ಡೇಟ್ಗಳನ್ನು ಹೇಳಿದರೆ ಇನ್ನೊಂದು ಸೆಟ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಕೊಡ್ತೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ನೋಡೋಣ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಸೊ ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮೊದಲ ಪ್ರಶ್ನೆ ಇತ್ತು, ಭಾರತ ಸ್ವಾತಂತ್ರ್ಯವಾಗಿದ್ದು ಅಂತ ಕೇಳಿದ್ದಾರೆ. ಸೊ ಗೊತ್ತಿದೆ, ಆಗಸ್ಟ್ 15, 1947. ಪ್ರಶ್ನೆ 2, ಮಧ್ಯಂತರ ಸರ್ಕಾರ ರಚನೆಯಾದ ವರ್ಷ 1946. ಪ್ರಶ್ನೆ 3, ಚುನಾವಣೆ ಪದದ ಮೂಲ ಪದ ಕೇಳಿದ್ದಾರೆ, ಎಲಿಗೆರೆ. ಭಾರತದಲ್ಲಿ ಮತ ಚಲಾಯಿಸಲಿರುವ ಕನಿಷ್ಠ ವಯಸ್ಸು ಕೇಳಿದ್ರು, 18 ವರ್ಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಬಿಟ್ಟ ಸ್ಥಳದಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ದ್ವಿಸರ್ಕಾರ ಪದ್ಧತಿಯನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ, ಡಯಾರ್ಕಿ. ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಅದು ಬಂದ್ಬಿಟ್ಟು ಭಾರತ. ಇನ್ನು ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿಗಳು. ಕಡೆ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ಥಾಪಕ ಅಂತ ಕೇಳಿದ್ದಾರೆ, ಎಒ ಹ್ಯೂಮ್ ಇಸ್ ದ ರೈಟ್ ಆನ್ಸರ್. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿನೂ ಕೂಡ ಮೋಸ್ಟ್ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ. ಪ್ರತ್ಯಕ್ಷ ಚುನಾವಣೆ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದ್ದೀವಿ. ಇಲ್ಲಿ ಚುನಾವಣೆಯಲ್ಲಿ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗೆ ಮತ ಚಲಾಯಿಸುವ ಪದ್ಧತಿಯನ್ನು ನಾವು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಉದಾಹರಣೆ, ಇಂಗ್ಲೆಂಡಿನ ಸಾಮಾನ್ಯ ಸಭೆ, ಅಮೆರಿಕದ ಜನಪ್ರತಿನಿಧಿ ಸಭೆ, ಭಾರತದ ಲೋಕಸಭೆ ಮತ್ತು ವಿಧಾನಸಭೆ. ಮುಂದಿನ ಪ್ರಶ್ನೆ, ಪರೋಕ್ಷ ಚುನಾವಣೆ ಎಂದರೇನು, ಉದಾಹರಣೆ ಕೊಡಿ ಅಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಉತ್ತರ, ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡೋ ವಿಧಾನವನ್ನು ನಾವು ಪರೋಕ್ಷ ಚುನಾವಣೆ ಅಂತ ಕರಿತೀವಿ. ಈ ಪರೋಕ್ಷ ಚುನಾವಣೆಗೆ ಉದಾಹರಣೆ ಭಾರತದ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಉದಾಹರಣೆಯಾಗಿ ನಾವು ಬರೀಬಹುದು. ಇನ್ನು ಮಧ್ಯಂತರ ಚುನಾವಣೆ ಅಂದ್ರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಾಂತರಗಳಿಂದ ಅಧಿಕಾರದಿಂದ ಕೆಳಗಿಳಿದಾಗ ನಡೆಯೋ ಚುನಾವಣೆಯನ್ನು ನಾವು ಮಧ್ಯಂತರ ಚುನಾವಣೆ ಅಂತ ಕರೆಯೋದು. ಪ್ರಶ್ನೆ 12, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ಉತ್ತರ, ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷರು ಯಾವುದೇ ಜಾತಿ, ಧರ್ಮ, ಲಿಂಗ, ಬುಡಕಟ್ಟು, ಆರ್ಥಿಕ ಮತ್ತು ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಭಾರತದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ಪದ್ಧತಿಯನ್ನು ನಾವೇನಂತ ಕರಿತೀವಿ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದಕ್ಕೆ ಉದಾಹರಣೆ, ನಾವು ಭಾರತದಲ್ಲಿ ಮತದಾರರ ಕನಿಷ್ಠ ವಯಸ್ಸು 18 ಇದೆ, ಸ್ವಿಟ್ಜರ್ಲೆಂಡ್ನಲ್ಲಿ 20 ವರ್ಷ ಇದೆ. ಮುಂದಿನ ಪ್ರಶ್ನೆ, ಚುನಾವಣಾ ಆಯೋಗ ಅಂದರೆ ಏನು. ಎಸ್, ಭಾರತ ಸಂವಿಧಾನದ 324ನೇ ವಿಧಿ ಅನ್ವಯ ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಹೊಂದಿರುವ ಸಂವಿಧಾನದ ಒಂದು ಸ್ವಾಯತ್ತ ಸಂಸ್ಥೆಯೇ ಚುನಾವಣಾ ಆಯೋಗ. ಮುಂದಿನ ಪ್ರಶ್ನೆ, ನಾಗರಿಕ ಸೇವಾ ವರ್ಗ ಅಂದರೆ ಏನು. ಹರ್ಮನ್ ಫೈನರ್ ಅವರ ಪ್ರಕಾರ ಖಾಯಂ ಉದ್ಯೋಗ ಹೊಂದಿದ, ಸಂಭಾವನೆ ಪಡೆಯುವ, ಕೌಶಲ್ಯತೆಯುಳ್ಳ, ವೃತ್ತಿನಿರತ ಅಧಿಕಾರಿಗಳ ಸಮೂಹವನ್ನು ನಾವು ನಾಗರಿಕ ಸೇವಾ ವರ್ಗ ಅಂತ ಕರೆಯೋದು. ಮುಂದಿನ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಏನು. ಮೊದಲನೇದು, ಕನಿಷ್ಠ 10 ವರ್ಷಗಳ ಆಡಳಿತಾತ್ಮಕ ಸೇವಾ ಅನುಭವ ಹೊಂದಿರಬೇಕು. ಸಾಮಾನ್ಯವಾಗಿ ವಿವಿಧ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸಿದವರಾಗಿರಬೇಕು ಅಂತ ಬರೆದ್ರೆ ಸಾಕು. 16ನೇ ಪ್ರಶ್ನೆ, ಕೇಂದ್ರ ಸೇವೆಗೆ 2 ಉದಾಹರಣೆಗಳನ್ನು ಕೊಡಿ. ಭಾರತೀಯ ವಿದೇಶಿ ಸೇವೆಗಳು, ಭಾರತೀಯ ರೈಲ್ವೆ ಸೇವೆಗಳು. ಇನ್ನು ನಾಗರಿಕ ಸೇವೆಯ 2 ಲಕ್ಷಣ ಕೇಳಿದ್ರು, ವೃತ್ತಿನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ಸೇವಾ ಮನೋಭಾವ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಆಡಳಿತ ಸೇವೆಯ ತಾಟಸ್ಥ್ಯ ಅಥವಾ ರಾಜಕೀಯ ತಾಟಸ್ಥ್ಯ ಅಂದರೆ ಏನು. ಇಲ್ಲಿ ನಾಗರಿಕ ಸೇವಾ ಸಿಬ್ಬಂದಿ ಎಲ್ಲ ರೀತಿಯ ರಾಜಕೀಯ ಚಟುವಟಿಕೆಗಳಿಂದ ದೂರವಿರಬೇಕು. ಅಧಿಕಾರದಲ್ಲಿ ಯಾವುದೇ ರಾಜಕೀಯ ಪಕ್ಷವಿದ್ದರೂ ತನ್ನ ಕರ್ತವ್ಯವನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯ ಕೇಳಿದ್ದಾರೆ. ಇದು ಕೇಂದ್ರ ಮತ್ತು ಲಿಖಿತ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆ ನಡೆಸ್ತದೆ.
ತಮ್ಮ ಕರ್ತವ್ಯದ ನಿರ್ವಹಣೆಗೆ ಸಂಬಂಧಿಸಿದಂತೆ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸ್ತದೆ. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ಕೇಳಿದ್ದಾರೆ. ಇದು ರಾಜ್ಯ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆ ಮಾಡ್ತದೆ. ತಮ್ಮ ಕರ್ತವ್ಯದ ನಿರ್ವಹಣೆಗೆ ಸಂಬಂಧಿಸಿದಂತೆ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸ್ತದ ಅಂತ ಬರೆದ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್, ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಭಾಳ ಸಲ ಕೇಳಿದ್ದಾರೆ. ಇದನ್ನು ಸ್ವಲ್ಪ ನೀವು ಸ್ಕ್ರೀನ್ಶಾಟ್ ತಗೊಳ್ರಿ ಅಥವಾ ಅದನ್ನು ಪಾಯಿಂಟ್ಸ್ಗಳಲ್ಲಾದರೂ ನೀವೇನು ಮಾಡಬೇಕು, ಬರಲೇಬೇಕು. ಎಸ್, ಸೆಪ್ಟೆಂಬರ್ 2, 1946 ಭಾರತದ ಮಧ್ಯಂತರ ಸರ್ಕಾರ ರಚನೆಯಾಯಿತು. ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು. ಈ ರಾಜ್ಯಾಂಗ ಸಭೆಯು 389 ಸದಸ್ಯರನ್ನು ಒಳಗೊಂಡಿದ್ದು 9 ಡಿಸೆಂಬರ್ 1946ರಲ್ಲಿ ಮೊದಲ ಸಭೆ ನಡೆಯಿತು. ಮಧ್ಯಂತರ ಸರ್ಕಾರ ಭಾರತ ಸ್ವತಂತ್ರ ಹೊಂದುವವರೆಗೆ ಅಂದರೆ 15ನೇ ಆಗಸ್ಟ್ 1947ರವರೆಗೆ ಅಸ್ತಿತ್ವದಲ್ಲಿ ಇತ್ತು. ಸಂವಿಧಾನ ರಚನಾ ಸಭೆಯು ಪರಮಾಧಿಕಾರ ಹೊಂದಿದ್ದು ಶಾಸಕಾಂಗದ ಪಾತ್ರ ನಿರ್ವಹಿಸುತ್ತಿತ್ತು. ಈ ಸಭೆಗೆ ಸಂವಿಧಾನ ರಚನೆ ಮಾಡುವ, ಸಾಮಾನ್ಯ ಶಾಸನ ರಚಿಸುವ ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿದ್ರು. ಭಾರತ ಮತ್ತು ಪಾಕಿಸ್ತಾನದ ಸ್ವಾತಂತ್ರ್ಯದ ಅಧಿಕಾರದ ಹಸ್ತಾಂತರದ ಜವಾಬ್ದಾರಿಯನ್ನು ಸಹಿತ ಇದೇ ಹೊಂದಿತ್ತು. ವೈಸ್ರಾಯರವರ ಕಾರ್ಯಕಾರಿ ಮಂಡಳಿ ಮಂತ್ರಿಮಂಡಲವಾಗಿ ಮಾರ್ಪಟ್ಟಿತು. ಇದು ಮಧ್ಯಂತರ ಸರ್ಕಾರದ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದ ಜವಾಹರ್ಲಾಲ್ ನೆಹರೂರವರು ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು ಅಂತ ಬರೀಬೇಕು. ಅದಾದಮೇಲೆ ನಿಮಗೆ ಪ್ರಥಮ ಮಹಾಚುನಾವಣೆ ಬಗ್ಗೆ ಟಿಪ್ಪಣಿ ಬರೀರಿ, ಇದು ಕೂಡ ನಿಮಗೆ ಕೇಳ್ತಾರೆ. ಸೊ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದ್ರದ್ದು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ರಿ. ಸೊ ಇದ್ರದ್ದು ಎಲ್ಲ ನಾನು ಡೀಟೇಲ್ಸನ್ನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ. ಸೊ ಜಸ್ಟ್ ಅದನ್ನು ಓದಿದರೆ ಸಾಕು, ಗ್ಯಾರಂಟಿಯಾಗಿ ಮಾರ್ಕ್ಸನ್ನು ತಗೋತೀರಿ. ಇನ್ನೂ ಒಂದು ಪ್ರಶ್ನೆ ಬರ್ತದೆ, 1947ರ ಭಾರತದ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳು ಅಂತ ಬರ್ತದೆ. ಇವೆಲ್ಲ ಮುಖ್ಯಾಂಶಗಳು ಇದ್ದಾವೆ, ಬಹಳ ಇದ್ದಾವೆ. ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳನ್ನು ಸ್ಥಾಪಿಸಲು ಅವಕಾಶ ಕೊಟ್ಟಿತ್ತು. ಓಕೆ, ಆಮೇಲೆ ಪ್ರಾಂತ್ಯಗಳ ಭೂಭಾಗದ ವ್ಯಾಪ್ತಿ ಇತ್ತು. ಆಮೇಲೆ ಭಾರತ ಪಾಕಿಸ್ತಾನದ ಗಡಿ ಗುರುತಿಸೋದು, ಚಕ್ರವರ್ತಿ ಆಧಿಪತ್ಯ ಕೊನೆಯಾಯಿತು, ಗವರ್ನರ್ ಜನರಲ್ ಸಂವಿಧಾನದ ಮುಖ್ಯಸ್ಥ. ಓಕೆ, ಸ್ಟೇಟ್ ಫಾರ್ ಆಫ್ ಇಂಡಿಯಾ ಹುದ್ದೆ ರದ್ದು ಮಾಡಿದರು. ಬ್ರಿಟಿಷ್ ಸರ್ಕಾರಕ್ಕೆ ಹೊಂದಿದ್ದ ಪಾರ್ಲಿಮೆಂಟ್ ಅಧಿಕಾರ ರದ್ದು. ಓಕೆ, ಭಾರತಕ್ಕೆ ರಾಜ್ಯಾಂಗ ರಚನಾ ಸಭೆಯ ಸಂಪೂರ್ಣ ಸಾರ್ವಭೌಮತ್ವ ಅಂತಕ್ಕಂಥ ಅಂಶಗಳನ್ನು ಬರಿಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರೆ, ಭಾರತದಲ್ಲಿನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬರೀರಿ ಅಂತ ಕೇಳ್ತಾರೆ. ಸೊ ಚೆನ್ನಾಗಿ 28 ರಾಜ್ಯ 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಬೈಹೆಟ್ ಮಾಡಿರಿ. ಸೊ ನೀಟಾಗಿ ಬರೆಯೋದನ್ನು ಕಲಿತ್ರೆ ಗ್ಯಾರಂಟಿಯಾಗಿ ಇಲ್ಲಿಂದ ಮಾರ್ಕ್ಸ್ಗಳನ್ನು ಪಡಿತೀರಿ. ಇನ್ನು ಚುನಾವಣೆಯ ಮಹತ್ವ, ಪ್ರತಿ ಸರಣಿಗಳನ್ನು ಕೇಳ್ತಾರೆ. ಸೊ 5 ಅಂಕಕ್ಕೆ ಕೇಳಿದರೆ ಇದೇ ಥರ ಪಾಯಿಂಟ್ಸ್ ಹಾಕಿ ಬರೀರಿ. 10 ಅಂಕಕ್ಕೆ ಕೇಳಿದ್ರೆ ಸ್ವಲ್ಪ ಪಾಯಿಂಟ್ಸ್ಗಳನ್ನ ನೀವೇನು ಮಾಡಬೇಕಪ್ಪ ಅಂದರೆ ಎಕ್ಸ್ಪ್ಲನೇಷನ್ ಮಾಡಲೇಬೇಕು. ಇವೆಲ್ಲವುಗಳು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಪ್ರತ್ಯಕ್ಷ ಚುನಾವಣೆಗಳ ಲಕ್ಷಣ ಮತ್ತು ಪರೋಕ್ಷ ಚುನಾವಣೆ, ಇದ್ರ ವ್ಯತ್ಯಾಸನೂ ಕೂಡ ನಿಮಗೆ ಕೇಳ್ಬೋದು. ಸೊ ವ್ಯತ್ಯಾಸ ಕೇಳಿದ್ರೆ ಇವೇ ಲಕ್ಷಣಗಳನ್ನು ನೀವೇನು ಮಾಡಬೇಕು, ವ್ಯತ್ಯಾಸದ ಕೋಷ್ಟಕದಲ್ಲಿ ಹಾಕಿ ಬರೆದ್ರೂ ಕೂಡ ಉತ್ತರ ಆಗ್ತದೆ. ಇದನ್ನು ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲನೇಷನ್ನು ಕೂಡ ಮಾಡಿರಿ. ಇನ್ನು ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು ಕೂಡ ಕೇಳಿದ್ದಾರೆ. ಸೊ ಇದು ಕೂಡ ಪ್ರತಿ ಸರಿ ಪರೀಕ್ಷೆಗೆ ನಿಮಗೆ ಬರ್ತಕ್ಕಂಥ ಪ್ರಶ್ನೆ. ಯಾಕಂದರೆ 40 ಅಂಕಗಳ ಪ್ರಶ್ನೆಗಳಿದ್ದಾವೆ. ನಾವಿಲ್ಲಿ ಬಹಳ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಯಾಕಂದರೆ ಒಂದು ವಿಡಿಯೋದಿಂದ ನಿಮಗೆ 25-30 ಮಾರ್ಕ್ಸ್ ಆದರೂ ಬರಲೇಬೇಕು, ಆ ಥರನಾಗಿರ್ತಕ್ಕಂಥ ಸೆಟ್ಟನ್ನು ಮಾಡಿದ್ದೀವಿ. ಸೊ 1 ಗಂಟೆ ಆಗ್ತದೆ ಇದನ್ನು ಓದ್ಕೋತ ಕುಂತಿದ್ರೆ. ಸೊ ಅದಕ್ಕೆ ನಿಮಗೆ ಮೇನ್ ಏನು ಮಾಡ್ತಾಯಿದ್ದೀವಿ, ಕೊಡ್ತಾಯಿದ್ದೀವಿ. 10 ಮಾರ್ಕ್ಸ್ಗೆ ಬರೋದು 1935ರ ಭಾರತ ಸರ್ಕಾರದ ಕಾಯ್ದೆ. ಸೊ ಇದನ್ನು ಚೆನ್ನಾಗಿ ಬೈಹೆಟ್ ಮಾಡಿರಿ. ಇದು ಬಂದೇ ಬರ್ತಕ್ಕಂಥ ನಿಮಗೆ ಪ್ರಶ್ನೆ. ಅದರಲ್ಲಿ 6 ಪಾಯಿಂಟ್ಸ್ ಬರ್ತಾವೆ. ಸೊ 6 ಪಾಯಿಂಟ್ಸಲ್ಲಿ ಮೊದಲನೇದು ಬರೋದು ಸಂಯುಕ್ತ ಪದ್ಧತಿ ಬರ್ತದೆ, ಎರಡನೇದು ಅಧಿಕಾರದ ವಿಭಜನೆ ಬರ್ತದೆ. ಸೊ ಪಾಯಿಂಟ್ ಎಕ್ಸ್ಪ್ಲನೇಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಡ್ರಿ. ಓಕೆ, ಮೂರನೇದು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, 4ನೇದು ಫೆಡರಲ್ ಅಸೆಂಬ್ಲಿ, 5 ಫೆಡರಲ್ ನ್ಯಾಯಾಲಯದ ಸ್ಥಾಪನೆ. ಓಕೆ, ಇವೆಲ್ಲ ಏನಪ್ಪ ಅಂದರೆ ಮುಖ್ಯಾಂಶಗಳಲ್ಲಿ ಬರ್ತದೆ. ಲಾಸ್ಟ್ ಒಂದದ ಪ್ರಾಂತೀಯ ಸ್ವಾಯತ್ತತೆ ಅಂತ ಒಂದು ಪಾಯಿಂಟ್ ಬರ್ತದೆ. ಅದನ್ನು ನೀವು ಬರೆದ್ರೆ ಅದರದ್ದು ಉತ್ತರ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಕ್ವಶನ್ ಕೊಟ್ಟಿದ್ದೆ, ಭಾರತದಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳು ಅಂತ ಕೇಳ್ತಾರೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದನ್ನು ಕೂಡ ನೋಡ್ಕೊಡ್ರಿ. ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸೋದು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು, ಓಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನು ಕೊಡೋದು, ಚುನಾವಣೆಗೆ ಸ್ಪರ್ಧೆ ಮಾಡೋದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯ ರೂಪಿಸೋದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿರೋದು, ಜನರ ಹಿತಾಸಕ್ತಿಯ ರಚನೆ. ಇಷ್ಟಿತ್ತು ಈ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ತಾ ಚೆನ್ನಾಗಿ ಬರೀರಿ. ಗುಡ್ ಲಕ್.